ನನ್ನ ಹೆಸರು ರಜೆ ಹಾಕಿ ನಾನು ಇಲ್ಲಿಗೆ ಬಂದಿದ್ವಿ. ನಾನು ಹಫೀಜು ರಾಯಿಫ್. ನಾವು ಇದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಂದಿದ್ವಿ. ಬರುವಾಗ ಬಂದಾದ್ಮೇಲೆ ಊಟ ಮಾಡಿ ಅಲ್ಲಿ ನಿಂತಿದ್ವಿ. ನಾವು ಗೋಲ್ಡ್ ಇದರ ಈ ಸೈಡ್ ಪೃಥ್ವಿ ಗೋಲ್ಡ್. ಅವಾಗ ನಾವು ಮೊಬೈಲಲ್ಲಿ ಗೇಮ್ ಆಟ ಆಡ್ತಾ ಇದ್ವಿ. ಆಟ ಆಡುವಾಗ ಅಲ್ಲಿ ಯಾರು ಬಂದ್ರು, ಅಲ್ಲಿದ್ದು ಗೋಲ್ಡ್ ಕೇಳಿದ್ರು ಏನ್ ಏನ್ ಮಾಡ್ದಂತ. ಮತ್ತೆ ಹೊಡೆದ್ರು. ಮತ್ತೆ ಹೊಡೆದಾಗ ಅವನ ಎದುರ್ಕೊಂಡು ಒಬ್ಬ ಹೋಗಿ, ಅವಾಗ ನಮ್ಮನ್ನು ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿ ಕೈಯಲ್ಲಿ ಮುಷ್ಟಿ ಎದ್ದೆಗೆ ಹೌದಾ? ಇದೇ ಸೋಮವಾರದಂದು ವೇಣೂರಿನ 9ನೇ ತರಗತಿಯ 3 ವಿದ್ಯಾರ್ಥಿಗಳು ಮಧ್ಯಾಹ್ನ ಶಾಲೆ ತಪ್ಪಿಸಿ ಬೆಳ್ತಂಗಡಿ ಸಂತೆಯನ್ನು ಸುತ್ತಿಕೊಂಡು ಅಲ್ಲೇ ಬದಿಯಲ್ಲಿರುವಂತಹ ಪ್ರತಿ ಜ್ಯುವೆಲ್ಲರ್ನ ಬದಿಯಲ್ಲಿ ನೆರಳಲ್ಲಿ ಒಂದು ಬದಿಯಲ್ಲಿ ಕೂತ್ಕೊಂಡು ಒಬ್ಬನ ಹತ್ರ ಅದು ಸಿಮ್ ಇಲ್ಲದ ಒಂದು ಮೊಬೈಲ್ ಅಲ್ಲಿ ಕ್ರಿಕೆಟ್ ಇದು ಮಾಡ್ತಾ ಇದ್ರು, ಆಟ ಆಡ್ತಾ ಇದ್ರು, ಒಂದು ಗೇಮ್ ಆಟ ಆಡ್ತಾ ಇರುವಾಗ ಅಲ್ಲಿಗೆ ಬಂದಂತ ಅಲ್ಲಿನ ಮ್ಯಾನೇಜರ್ ಬಂದೊಂದು ಒಂದು ಜಾತಿ ನಿಂದನೆ ಮಾಡಿ, ನೀವ್ಯಾರು ಮುಸ್ಲಿಮರ ಜಾತಿ ನಿಂದನೆ ಮಾಡಿ ಅವರಿಗೆ ಇದು ಹಲ್ಲೆ ಮಾಡಿ ತುಂಬಾ ಹೊತ್ತು ಅದಕ್ಕೆ ಅವರ ಕೋಣೆಯಲ್ಲಿ ಹಾಕಿ ಕೂಡಿಟ್ಟು ನಂತರ ಯಾರಿಗೆ ಪೇರೆಂಟ್ಸ್ಗಳಿಗೆ ಅವ್ರು ಕೆಟ್ಟ ಕೆಲಸ ಮಾಡಿದ್ರೆ ಅವ್ರಿಗೆ ಪೊಲೀಸರಿಗೆ ತಿಳಿಸಬಹುದಿತ್ತು, ಅವ್ರಿಗೆ ಹೊಡಿಬೇಕಂತ ಇರಲಿಲ್ಲ, ಆದ್ರೆ ಹೊಡೆದಿದ್ದಾರೆ. ಈಗ ಘಟನೆ ತುಂಬಾ ಖಂಡನೀಯ. ನಂತರ ಅದರಲ್ಲಿ ಒಬ್ಬ ಹುಡುಗ ತಪ್ಪಿಸಿಕೊಂಡಿದ್ದ. ಹೊಡೆದ ನಂತರ ಕೂಡ ಒಬ್ಬ ಹುಡುಗ ತಪ್ಪಿಸಿಕೊಂಡಿದ್ದ. ರಾತ್ರಿ ಆಗುವಾಗ ಅವರು ಸಿಕ್ಕಿದ್ದಾರೆ. ನಂತರ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಸುಮ್ಮನೆ ಇಲ್ಲದ ಅಂದ್ರೆ ಈ ಯಾರು ಪೋಷಕರು ಬಂದು ಕಂಪ್ಲೇಂಟ್ ಕೊಡುವಾಗ ಅವರು ಎಲ್ಲಿನ ಯಾರು ವ್ಯವಸ್ಥಾಪಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಮಹಿಳೆಯರ ಇದನ್ನು ನೋಡಿದ್ರು ಅಂತ ಕಿಟಕಿಯಲ್ಲಿ, ಟಾಯ್ಲೆಟ್ನ ಕಿಟಕಿಯಲ್ಲಿ ವಿಡಿಯೋ ಮಾಡ್ತಾ ಇದ್ರು ಅಂತ ಸುಳ್ಳು ಆಪಾದನೆ ಹಾಕಿದ್ರು. ಆದ್ರೆ ಆ ಯುವಕರು ಆ ರೀತಿ ಮಾಡ್ಲೇ ಇಲ್ಲ. ಅವರು ಕ್ಲಿಯರ್ ಆಗಿ ನಾವು ಕೇಳಿದ್ದೇವೆ, ಅವರು ಅಂತ ಒಂದು ಕೆಲಸವನ್ನು ಮಾಡ್ಲೇ ಇಲ್ಲ. ಬೇಕಂತ ಇದೊಂದು ಅದಲ್ಲದ ಜಾತಿನಿಂದ ಅಲ್ಲಿ ಒಂದು ಮಾತುಗಳು ಬಂದಿದೆ, ಅಂದ್ರೆ ಪಾಕಿಸ್ತಾನದ ಬುದ್ಧಿ ತೋರಿಸ್ತೀರಾ ಹಾಗೆ ಅಂತ ಒಂದು ಮಾತುಗಳನ್ನೆಲ್ಲ ಅವ್ರು ಹೇಳಿದ್ದಾರೆ. ಇದು ಖಂಡನೀಯ. ಅದಕ್ಕಾಗಿ ಈಗಾಗಲೇ ಅವರನ್ನು ಆಸ್ಪತ್ರೆ ದಾಖಲಾಗಿದ್ದಾರೆ, ಟ್ರೀಟ್ಮೆಂಟ್ ಆಗ್ತಾ ಇದೆ. ಕಂಪ್ಲೇಂಟ್ ದೂರು ಕೂಡ ಪೊಲೀಸ್ ಠಾಣೆಗೆ ನೀಡಿದ್ದೇವೆ. ಈ ಸಣ್ಣ ಯುವಕರಿಗೆ, ಅಪ್ರಾಪ್ತ ಬಾಲಕರಿಗೆ ಹಲ್ಲೆ ಮಾಡುದು ಸರಿಯಾ ಅಂತ ನಾವು ಕೇಳುದು. ಅದಕ್ಕಾಗಿ ಇಲ್ಲಿ ತುಂಬಾ ಲೇಟ್ ಆಗಿದೆ. ಈ ಪೊಲೀಸ್ ಠಾಣೆಯಲ್ಲಿ ಯಾವುದು FIR ಮಾಡ್ಲಿಕ್ಕೆ ತುಂಬಾ ದಾಖಲೆ ನಿನ್ನೆ ರಾತ್ರಿ ಆಗಿದೆ. ಸೋಮವಾರದ ಘಟನೆಗೆ ನಿನ್ನೆ ರಾತ್ರಿ ದಾಖಲು ಮಾಡಿದ್ದಾರೆ. ಏನಂತ ಗೊತ್ತಿಲ್ಲ ಈ ವಿಚಾರ. ಇಲ್ಲ, ಅವ್ರು ಬಂದದ್ದು ಅದಕ್ಕೆಲ್ಲ ಪೊಲೀಸರು ಕಳಿಸಿದ್ದು, ಸುಮ್ಮನೆ ಇಲ್ಲದ ಅಪವಾದನೆ ಮಾಡಿದ್ದಾರೆ ಅಂತ, ವಿಡಿಯೋ ಮಾಡಿದ್ದಾರೆ ಅಂತ. ಅದಕ್ಕಾಗಿ ಅವರನ್ನು ತನಿಖೆ ಮಾಡ್ಲಿಕ್ಕೆ ಕರೆದದ್ದು. ನಂತರ ಅವ್ರು ದೂರು ಕೊಡ್ಲೇ ಇಲ್ಲ, ಅಲ್ಲಿ ಅಂತ ಒಂದು ಮಾತು ಬರಲೇ ಇಲ್ಲ ಅಲ್ಲಿ. ಈಗಾಗಲೇ ದೂರು ದಾಖಲಾಗಿದೆ, ಪ್ರಕರಣ ದಾಖಲಾಗಿದೆ. ಏನ್ ನಡೀತದೆ ಅದೇ ರೀತಿಯಲ್ಲಿ ನಡೀತಾ ಹೋಗ್ತದೆ. ನಾವು ನೋಡುವುದಾದ್ರೆ ಅಲ್ಲಿ ಆ ವ್ಯವಸ್ಥಾಪಕರನ್ನ, ಅಲ್ಲಿ ಮ್ಯಾನೇಜರ್ ಅನ್ನ ಕೆಲಸಕ್ಕೆ ಇಡಬಾರ್ದು. ನಾವು ಅಲ್ಲಿ ತನಕ ಅದು ಮುಂದುವರಿಸ್ತೇವೆ. ಯಾಕಂದ್ರೆ ಅವನು ಜಾತಿ ನಿಂದನೆ ಮಾಡಿದ್ದಾನೆ. ಅಂದ್ರೆ ಅಲ್ಲಿಗೆ ಈ ಪ್ರತಿ ಜ್ಯುವೆಲ್ಲರಿಗೆ ತುಂಬಾ ಮುಸಲ್ಮಾನರು ವ್ಯಾಪಾರ ನೀಡ್ತಾ ಇದ್ದಾರೆ, ಸ್ಕೀಮ್ ಅಲ್ಲಿ ಸೇರ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನಿರಂತರ ಅಲ್ಲಿ ಮುಸಲ್ಮಾನರ ವ್ಯಾಪಾರ ನಡೀತಾ ಇದೆ. ಅಲ್ಲಿ ಇಂಥ ಒಂದು ಕಮ್ಯುನಲ್ ಆದ ವ್ಯಕ್ತಿಯನ್ನು ಕೆಲಸಕ್ಕೆ ಇಡಬಾರದು ಅಂತ ನಮ್ಮ ಕೋರಿಕೆ. ತುಂಬಾ ಹೊಡೆದಿದ್ದಾರೆ. 3 ಯುವಕರಿಗೆ ಹೊಡೆದಿದ್ದಾರೆ. ಒಬ್ಬನ ಕಾಲು ಕೂಡ ಬಾತಿದೆ, ಕಾಲಲ್ಲಿ ತುಳಿದದ್ದು ಕಾಲು ಸಮೇತ ಬಾತಿದೆ. ಆ ಓಡಿದ ಹುಡುಗನ ಕಾಲು ಬಾತಿದೆ. ಅದಕ್ಕಾಗಿ ಅವನು ಪೆಟ್ಟು ತಿನ್ನುವಾಗ ಓಡಿದ್ದಾನೆ. ಈಗ ಹಾಸ್ಪಿಟಲ್ ಅಲ್ಲಿ, ಸರ್ಕಾರಿ ಆಸ್ಪತ್ರೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಈಗ ಕೂಡ ಆಸ್ಪತ್ರೆಯಲ್ಲಿ ಇದ್ದಾರೆ. ಏನಿಲ್ಲ, ಅವರು ಹೇಳ್ತಾ ಇದ್ದಾರೆ ಪ್ರವಾಸದಲ್ಲಿ ಇದ್ದೇವೆ ಅಂತ. ಸುಳ್ಳು. ಏನೋ ಅವರಿಗೆ ಮೇಲಿನ ಅವರ ಅಲ್ಲಿನ ಯಾರು ಸಂಸ್ಥೆಯ ಮಾಲಕರು ಏನೋ ಅವರಿಗೆ ಇದು ಕೊಟ್ಟಿದ್ದಾರೆ, ಅಂದ್ರೆ ಬಂದ್ ಮಾಡ್ಬೇಕಂತ. ಯಾವುದೇ ಪ್ರವಾಸದಲ್ಲಿ ಇಲ್ಲ, ಸುಮ್ಮನೆ